ವಿರುದ್ಧ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ. ಮೋದಿ ಮನೆ ಎದುರು ಕಾಂಗ್ರೆಸ್ ರಣಕಹಳಿಯನ್ನ ಮೊಳಗಿಸಿರುವಂತದ್ದು. ರಾಹುಲ್ ಸೇರಿ ಕೈ ನಾಯಕರು ಪೊಲೀಸರ ವಶಕ್ಕೆ. ಅದಾದ ಬಳಿಕ ಬಂಧನವಾದ 3 ಗಂಟೆಯ ಬಳಿಕ ಅವರನ್ನ ರಿಲೀಸ್ ಮಾಡಲಾಗಿದೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯನ್ನ ರಿಲೀಸ್ ಮಾಡಲಾಗಿದೆ. ಪೊಲೀಸರು ವಶಕ್ಕೆ ಪಡೆಯುವಾಗ ರಾಹುಲ್ ಗಾಂಧಿಗೆ ಪೆಟ್ಟಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂತದ್ದು. ನಿನ್ನೆವರೆಗೂ ಕೂಡ ಕೇವಲ ಸಿಜೆಪಿ ಪಕ್ಷದ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ನಿನ್ನೆ ರಾಹುಲ್ ಗಾಂಧಿ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರಧಾನಿ ಮೋದಿ ಅವರ ಮನೆಯ ಎದುರು ಪ್ರತಿಭಟನೆ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಲಾಗುತ್ತೆ. ಅದಾದ ಬಳಿಕ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಎಲ್ಲರೂ ಸೇರಿ ಕೈ ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮೋದಿ ಅವರ ಮನೆಯ ಎದುರು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಈ ಸಂದರ್ಭದಲ್ಲಿ ಪೊಲೀಸರು ಕೈ ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ. ಅದಾದ ಬಳಿಕ 3 ಗಂಟೆಯ ಬಳಿಕ ಅವರನ್ನ ರಿಲೀಸ್ ಮಾಡಲಾಗಿದೆ. ಈ ರೀತಿಯಾಗಿ ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿಗೆ ಪೆಟ್ಟಾಗಿದೆ ಅನ್ನುವಂತ ಮಾಹಿತಿ ಇರುವಂತದ್ದು. ಹಾಗಾಗಿ ಹಿಂದೇನಾಗುತ್ತೆ, ಆ ಪ್ರತಿಭಟನೆ ಮುಂದುವರಿಯುತ್ತಾ, ಯಾರೆಲ್ಲ ಭಾಗಿಯಾಗ್ತಾರೆ, ಇನ್ನು ಯಾರದ್ದೆಲ್ಲ ಬೆಂಬಲ ಸಿಗತ್ತೆ ಅನ್ನುವಂತ ಪ್ರಶ್ನೆಗಳು ಇರುವಂತದ್ದು. ಹಾಗಾಗಿ ಇದು ದಿನದಿಂದ ದಿನಕ್ಕೆ ತೀವ್ರವಾಗ್ತಿರುವಂತಹ ಕಾರಣ ಇಲ್ಲಿ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ, ಕೇಂದ್ರದ ನಿರ್ಧಾರ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಈಗ ತಮ್ಮ ಚಿತ್ತ ಇಟ್ಟಿರುವಂತದ್ದು. ಸದ್ಯ ಕೇಂದ್ರದ ಆ ಒಂದು ನಿರ್ಧಾರದ ಬಗ್ಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸ್ವತಃ ರಾಹುಲ್ ಗಾಂಧಿ ಅವರು ಕೂಡ ನಿನ್ನೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಗಣ್ಯರೆಲ್ಲರೂ ಕೂಡ ಬಂದು ಇಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸುತ್ತಿದ್ದಾರೆ. ಅವರ ಬೇಡಿಕೆಗಳೇನಿದೆ ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಹೊಡೆದಾಟಗಳು ನಡೆದಿವೆ. ರಾಹುಲ್ ಗಾಂಧಿಗೆ ಖುದ್ದಾಗಿ ಗಾಯಗಳಾಗಿವೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ನಿನ್ನೆ ಕೆಲವೊಂದಿಷ್ಟು ವಿಡಿಯೋಗಳು, ಫೋಟೋಗಳು ಕೂಡ ರಿಲೀಸ್ ಆಗಿತ್ತು ಸಾಮಾಜಿಕ ಜಾಲತಾಣದಲ್ಲಿ. ಯಾವ ರೀತಿಯಾಗಿ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರನ್ನ ಎಳೆದು ಒಯ್ದಿದ್ದಾರೆ ಅನ್ನುವಂಥದ್ದು ಕೂಡ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗಿದೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೂ ಕೂಡ ಈಗ ವಿವಾದಗಳು ಶುರುವಾಗಿರುವಂಥದ್ದು. ಈ ರೀತಿಯಾಗಿ ಎಳೆದೊಯ್ತಿದ್ದಾರೆ. ಕಾರ್ಯಕರ್ತರ ಮೇಲೂ ಕೂಡ ಇದೇ ರೀತಿಯಾಗಿ ಪೊಲೀಸರು ದೌರ್ಜನ್ಯವನ್ನ ನಡೆಸ್ತಿದ್ದಾರೆ. ಗಾಯಗಳಾಗಿವೆ. ಎಷ್ಟೋ ಜನರ ಸ್ಥಿತಿ ಗಂಭೀರವಾಗಿದೆ. ಇಷ್ಟು ಕ್ರೂರವಾಗಿ ವರ್ತಿಸ್ತಿರೋದಕ್ಕೆ ಕೇಂದ್ರ ಈ ರೀತಿಯಾದಂಥ ನಿರ್ಧಾರಗಳನ್ನ ಏಕೆ ತೆಗೆದುಕೊಳ್ತಿದೆ ಅಂತ ಹೇಳಿ ವಾದಗಳು ಕೇಳಿ ಬರ್ತಾ ಇರುವಂಥದ್ದು. ಇನ್ನೊಂದು ಕಡೆ ಇಷ್ಟು ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳೋದಕ್ಕೆ ಪೊಲೀಸ್ ಈ ರೀತಿಯಾದಂಥ ಕ್ರಮ ಕೈಗೊಳ್ಳಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕೆಲವೊಂದಿಷ್ಟು ಜನ ವಾದವನ್ನ ಮಾಡ್ತಿರುವಂಥದ್ದು. ಹಾಗೆ ಈ ಒಂದು ಪ್ರೊಟೆಸ್ಟ್ ನಡುವೆ ಹಲವು ಜಿದ್ದಾಜಿದ್ದಿಗಳು ನಡೆದಿದೆ. ಪೊಲೀಸರ ಮೇಲೂ ಕೂಡ ಅಟ್ಯಾಕ್ ನಡೆದಿದೆ ಅನ್ನುವಂಥ ಮಾಹಿತಿಗಳು ವ್ಯಕ್ತವಾಗ್ತವೆ.